ದೇವನಾಮಕ್ಕೆ ಸ್ತೋತ್ರವಾಗಲಿ. ಬತದಾವರ್ತಿ ಈ 2022 ಜುಲೈ ತಿಂಗಳಿನ ಕೊನೆಯ ದಿನದಲ್ಲಿ ಈ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ನಾವು ಸ್ತೋತ್ರವನ್ನು ಸಲ್ಲಿಸುವ ಇಂದಿನ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಸಮರ್ಪಿಸಿ ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಬಂದಿರುವಂತಹ ಎಲ್ಲ ತಪ್ಪುಗಳನ್ನು, ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ಪವಿತ್ರನಾದ ದೇವರ ಮುಂಭಾಗದಲ್ಲಿ ಒಂದು ಪರಿಶುದ್ಧತೆಯೊಂದಿಗೆ ಇಂದಿನ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವುದಕ್ಕೋಸ್ಕರವಾಗಿ ನಮ್ಮನ್ನೇ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಮಹಾ ಕರುಣೆಗಾಗಿ, ನಿನ್ನ ಕೃಪೆಗಾಗಿ ನಾವು ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವೆ. ಕರ್ತನೆ, ಈ ಭಾನುವಾರದ ಮುಂಜಾನೆಯಲ್ಲಿ ನಿಮ್ಮನ್ನು ಆರಾಧಿಸುವಂತಹ ಈ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವುಗಳು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನ, ನಿಮ್ಮ ಕರುಣೆಯನ್ನ ಮನನ ಮಾಡುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಕರ್ತನೆ, ಪ್ರತ್ಯೇಕವಾಗಿ ಇಂದಿನ ಆರಾಧನೆಯನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹಾಡುಗಳ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಡಿ ಅರಸುವಾಗ ದೇವರ ಸಾನ್ನಿಧ್ಯವನ್ನ ನಾವು ಅನುಭವಿಸುವಂತೆ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಆರಾಧನೆಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನ ನೀನು ಆಶೀರ್ವದಿಸು. ಇಂದಿನ ಆರಾಧನೆ ಅನೇಕರಿಗೆ ಆಶೀರ್ವಾದಕ್ಕೆ, ದೇಶಕ್ಕೆ ಬಿಡುಗಡೆಗೆ ಕಾರಣವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ಪ್ರತಿಯೊಬ್ಬರು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಮತ್ತೊಂದಾವರ್ತಿ ಕೃತಜ್ಞತೆಯನ್ನ ಸಲ್ಲಿಸುವಂತವನಾಗಿದ್ದೇನೆ. ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ದೇವರು ಮಾಡಿರುವಂತಹ ಉಪಕಾರಗಳನ್ನ ನೆನೆಸಿ, ದೇವರು ಮಾಡಿರುವಂತಹ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನನ್ನ ಸ್ತುತಿಸುವಂಥದ್ದು, ಆತನನ್ನು ಆರಾಧಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ಈ ಮುಂಜಾನೆಯಲ್ಲಿ ನಾವು ದೇವರನ್ನ ಆತನ ಘನತೆಗೆ ತಕ್ಕ ಹಾಗೆ ನಾವು ಆತನನ್ನು ಆರಾಧಿಸುವ. 98ನೇ ಕೀರ್ತನೆಯಲ್ಲಿ ಈ ರೀತಿ ವಾಕ್ಯ ಬರೆಯಲ್ಪಟ್ಟಿದೆ: ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. 96ನೇ ಕೀರ್ತನೆಯ ಪ್ರಾರಂಭ ವಾಕ್ಯದಲ್ಲೂ ಬರೆದಿರುವಂಥದ್ದು: ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಆಡಿರಿ. ಇದು ಯೆಹೋವನು ನಮಗೆ ಕೊಟ್ಟಿರುವಂತಹ ಒಂದು ದಿನವಾಗಿದೆ. ಈ ದಿನ, ಈ ಹೊಸ ದಿನದಲ್ಲಿ ಆತನಿಗೆ ಹೊಸ ಕೀರ್ತನೆಯನ್ನ ಹಾಡಿ ಆತನನ್ನು ನಾವು ಆರಾಧಿಸುವ. ಹೊಸ ಎಂಬುದಾಗಿ ಹೇಳುವಾಗ ಹೊಸ ಅನುಭವದಲ್ಲಿ ಆತನನ್ನು ಆರಾಧಿಸುವುದು ಎಂಬುದಾಗಿ. ಈ ಮುಂಜಾನೆಯಲ್ಲಿ ನಾವು ನಿನ್ನೆಯ ಅನುಭವದಲ್ಲಿ ಅಲ್ಲ, ಕಳೆದ ವಾರದ ಅನುಭವದಲ್ಲಿ ಅಲ್ಲ, ಹೊಸ ದಿನವನ್ನ ದೇವರು ನಮಗೆ ಕೊಟ್ಟಿರುವಾಗ, ಕಾರಣ ಅನೇಕರು ಈ ಹೊಸ ದಿನವನ್ನ ಕಾಣದೆ ಈ ಲೋಕವನ್ನ ಬಿಟ್ಟು ಕಣ್ಮರೆಯಾಗಿರುವಂತವರಾಗಿದ್ದಾರೆ. ದೇವರು ನಮಗೆ ಈ ಹೊಸ ದಿನವನ್ನ ಕೊಟ್ಟಿರುವಾಗ ಹೊಸ ಕೃಪೆಯಲ್ಲಿ, ಹೊಸ ಶಕ್ತಿಯಲ್ಲಿ ಆತನನ್ನು ಆರಾಧಿಸಿ ಆತನನ್ನು ನಾವು ಮಹಿಮೆ ಪಡಿಸುವ. ಕೀರ್ತನೆಯಲ್ಲಿ ನಾವು ಓದಿದ್ದೇವೆ: ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ಆನಂದದೊಡನೆ ನನ್ನ ರಕ್ಷಕನ ಕೊಂಡಾಡುವೆ ಎನ್ ಜೀವಿತ ಕಾಲವೆಲ್ಲ ಎಂಬ ಹಾಡನ್ನ ಹಾಡಿ ದೇವರನ್ನ ಮಹಿಮೆಪಡಿಸುವ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವರು,
ನವಗಾನ ಯೇಸು ರಾಜ ಕೊಡುವನು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪದಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದನು. ಪಾಪದಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದನು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಕೋಳೆಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೋಳೆಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಈ ಲೋಕದ ಕಷ್ಟ ನನಗೇನು ಮಾಡದು, ಮೇಲೋಕದ ಜೀವಿತವ ನಿರೀಕ್ಷಿಸುವೆ. ಈ ಲೋಕದ ಕಷ್ಟ ನನಗೇನು ಮಾಡದು, ಮೇಲೋಕದ ಜೀವಿತವ ನಿರೀಕ್ಷಿಸುವೆ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಹಲ್ಲೆಲೂಯ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪದಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದನು. ಪಾಪ ಕೊಳೆಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಈ ಲೋಕದ ಕಷ್ಟ ನನಗೇನು ಮಾಡದು,
ಮೇಲೋಕದ ಜೀವಿತವ ನಿರೀಕ್ಷಿಸುವೆ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಹಾಡಿರಿ, ಯೆಹೋವನಿಗೆ ಹಾಡಿರಿ. ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ದೇವರನ್ನು ಆರಾಧಿಸುವುದು ಅಂದರೆ ಆತನ ರಕ್ಷಣೆಯನ್ನ ಪ್ರತಿನಿತ್ಯವೂ ಸಾರಿ ಹೇಳುವಂಥದ್ದು. ಆರಾಧನೆ ಕೇವಲ ಭಾನುವಾರ ಸಭೆಯ ಕಟ್ಟಡಗಳಲ್ಲಿ ಕುಳಿತು ಹಾಡುಗಳನ್ನು ಹಾಡಿ, ವಾಕ್ಯಗಳನ್ನು ಹೇಳಿ, ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಂಡು ಮನೆಗೆ ಹಿಂತಿರುಗಿ ಹೋಗುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಯೆಹೋವನಿಗೆ, ಯೆಹೋವನ ರಕ್ಷಣೆಯನ್ನ ಪ್ರತಿನಿತ್ಯವೂ ಸಾರಿ ಹೇಳುವಂಥದ್ದಾಗಿದೆ. ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್. ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆಯನ್ನ ಸಾರುವಂಥದ್ದು ಅಂದರೆ ದೇವರನ್ನ ಆರಾಧಿಸುವಂಥದ್ದು ಎಂಬುದಾಗಿ. ಇಂದು ಆರಾಧನೆ ಅನ್ನುವಂಥದ್ದು ಹಾಡುಗಳನ್ನ ಹಾಡಿ ದೇವರನ್ನ ಸ್ತುತಿಸುವಂಥದ್ದು ಎಂಬುದಾಗಿ ಮಾತ್ರವಾಗಿ ಅಡಕವಾಗಿದೆ. ಆದುದರಿಂದಲೇ ನಮ್ಮ ಆಲಯಗಳಲ್ಲಿ ನಾವು ಈಗ ಆರಾಧಿಸುವ ಎಂಬುದಾಗಿ ಹೇಳ್ತಾರೆ. ಪ್ರಸಂಗಿಸುವ ಸಂದರ್ಭದಲ್ಲಿ ಹೇಳೋದಿಲ್ಲ, ಹಾಡುಗಳನ್ನು ಹಾಡುವ ಸಂದರ್ಭದಲ್ಲಿ ಹೇಳ್ತೇವೆ ನಾವು ಹಾಡುಗಳನ್ನು ಹಾಡಿ ದೇವರನ್ನು ಆರಾಧಿಸುವ. ಆರಾಧನೆ ಅನ್ನುವಂಥದ್ದು ಕರ್ತನ ರಕ್ಷಣೆಯನ್ನ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಆರಾಧನೆ ಅನ್ನುವಂಥದ್ದು ನಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿರುವಂತಹ ಕ್ರಿಸ್ತನ ನಾಮವನ್ನ ಪ್ರತಿನಿತ್ಯವೂ ಸಾರಿ ಹೇಳುವಂಥದ್ದು. ಆರಾಧನೆ ಎನ್ನುವಂಥದ್ದು ನಮ್ಮನ್ನು ರಕ್ಷಿಸಲು ಶಕ್ತವಾಗಿರುವಂತಹ ಏಕೈಕ ನಾಮವಾದ ಯೇಸು ಕ್ರಿಸ್ತನ ನಾಮವನ್ನು ಪ್ರತಿನಿತ್ಯವೂ ಜನರಿಗೆ ಸಾರಿ ಹೇಳುವಂಥದ್ದು. ಇದು ಆರಾಧನೆ. 3ನೇ ವಾಕ್ಯದಲ್ಲಿ ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸುವಂಥದ್ದು. ಈ ಮುಂಜಾನೆಯಲ್ಲಿ ಕೇವಲ ಆರಾಧನೆ ಭಾನುವಾರದ ದಿನಕ್ಕೆ ಮಾತ್ರ ಸೀಮಿತವಾಗಿ ಇಟ್ಟುಕೊಳ್ಳದೆ, ಭಾನುವಾರದಂದು ನಾವು ಒಟ್ಟಾಗಿ ಸೇರಿ ಬರುವಂಥದ್ದು ದೇವರು ಮಾಡಿರುವ ಉಪಕಾರಗಳನ್ನ ನಾವು ಜ್ಞಾಪಕ ಮಾಡಿಕೊಂಡು ದೇವರಿಗೆ ಸಭಾ ಮಧ್ಯದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೋಸ್ಕರವಾಗಿ ಸೋಮವಾರದಿಂದ ಶನಿವಾರದ ತನಕ ನಾವು ದೇವರ ರಕ್ಷಣೆಯ ಕಾರ್ಯವನ್ನು ಇತರರಿಗೆ ಪ್ರಚುರಪಡಿಸುವುದರ ಮೂಲಕ ಆತನನ್ನು ಆರಾಧಿಸಿ, ಭಾನುವಾರ ದೇವರು ಮಾಡಿರುವ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಸೇರಿ ಬರುವಂತದ್ದಾಗಿದೆ. ಭಾನುವಾರದ ಸೇರಿ ಬರೋಣ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ.
ಸೊ ಈ ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕಳೆದ ಸೋಮವಾರದಿಂದ ಶನಿವಾರದ ರಾತ್ರಿಯ ಜಾವದ ತನಕ ಎಷ್ಟು ಜನರಿಗೆ ಕ್ರಿಸ್ತನ ರಕ್ಷಣೆಯ ಕುರಿತಾಗಿ ನಾವು ಪ್ರಸಂಗಿಸಿದ್ದೇವೆ ಅಥವಾ ಸಾರಿ ಹೇಳಿದ್ದೇವೆ ಎಂಬುವಂಥದ್ದನ್ನ ನಾವು ಯೋಚಿಸಬೇಕಾಗಿರುವಂತಹ ಒಂದು ಕಾಲ ಸಹ ಇದಾಗಿದೆ ಎಂಬುವಂಥದ್ದನ್ನ ನೀನು ನಾನು ಎಂದಿಗೂ ಮರೆಯಬಾರದು. ಆರಾಧನೆ, ಕರ್ತನ ನಾಮವನ್ನ ಪ್ರತಿನಿತ್ಯವೂ ಸಾರಿ ಹೇಳುವಂಥದ್ದು, ಆತನ ಘನತೆಯನ್ನು ಎಲ್ಲ ಜನರ ಮುಂದೆ ಅದನ್ನು ಸಲ್ಲಿಸುವಂಥದ್ದು. 9ನೆಯ ಕೀರ್ತನೆಯಲ್ಲಿ ದಾವೀದನು ಇದನ್ನೇ ಹೇಳುವಂಥದ್ದನ್ನು ನೋಡುತ್ತೇವೆ. ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಆಮೇಲೆ 14ನೇ ವಾಕ್ಯದಲ್ಲಿ ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಪಡಿಸುವೆನು. ಆರಾಧನೆ ಅನ್ನುವಂಥದ್ದು ದೇವರ ಪ್ರೀತಿಯನ್ನ, ದೇವರ ಮಹಿಮೆಯನ್ನ, ದೇವರ ಶ್ರೇಷ್ಠತೆಯನ್ನ ಆಡಿ ಹೊಗಳುವಂಥದ್ದು ಆಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಬಂದಿರುವಾಗ ನಮ್ಮನ್ನೇ ದೇವರ ಮುಂಭಾಗದಲ್ಲಿ ನಾವು ಸಮರ್ಪಿಸುವಂತವರಾಗಿರಬೇಕು. ಈ ದಿನದ ಅಲ್ಪ ಸಮಯದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 37, 38 ವಾಕ್ಯಗಳನ್ನ, 37 ಮತ್ತು 38 ವಾಕ್ಯ. 37ನೇ ವಾಕ್ಯ, ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಜಾತ್ರೆಯ ಮಹಾದಿವಸದ ಕಡೆ ದಿನದಲ್ಲಿ, ಪರ್ಣಶಾಲೆಗಳ ಹಬ್ಬದ ಕಡೆಯ ದಿವಸದಲ್ಲಿ ಯೇಸು ಸ್ವಾಮಿ ಜಾತ್ರೆಗೆ ಬಂದಂತಹ ಜನ ಸಮೂಹವನ್ನ ನೋಡಿ ಅವರಿಗೆ ಹೇಳಿದಂತಹ ಮಾತನ್ನ ನಾವು ಓದಿ ಕೇಳಿದ್ದೇವೆ. ಯೇಸು ಹೇಳುವಂಥದ್ದು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ, ನೀರಡಿಕೆ ಒಂದು ಆತ್ಮಿಕವಾದ ದಾಹದ ಕುರಿತಾಗಿ ಇಲ್ಲಿ ಯೇಸು ಕ್ರಿಸ್ತನು ಉಲ್ಲೇಖಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ಯೇಸು ಸ್ವಾಮಿಯು ಈ ಪರ್ಣಶಾಲೆಗಳ ಜಾತ್ರೆಗೆ ಬಂದಂತಹ ಜನರ ಮನಸ್ಥಿತಿಗಳನ್ನ ಅರ್ಥೈಸಿಕೊಂಡು ಅಥವಾ ತಿಳಿದುಕೊಂಡವನಾಗಿ ಈ ಒಂದು ವಾಕ್ಯವನ್ನ ಹೇಳಿರುವಂಥದ್ದಾಗಿ ನಾವು ಊಹಿಸಬಹುದು. ಈ ಒಂದು ಪರ್ಣಶಾಲೆಯ ಜಾತ್ರೆಗೆ ಬಂದಂತಹ ಜನರಲ್ಲಿ ಒಂದು ಆತ್ಮಿಕವಾದ ಉಜ್ಜೀವನ, ಒಂದು ಆತ್ಮಿಕವಾದ ತೃಪ್ತಿ ಕಾಣದೆ ಇರುವಂಥದ್ದನ್ನ ಗ್ರಹಿಸಿದಂತಹ ಯೇಸು ಅಲ್ಲಿರುವಂತಹ ಜನಸಮೂಹಕ್ಕೆ ಹೇಳುವಂಥದ್ದು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ಬಳಿಗೆ ಬಂದು ಕುಡಿಯಲಿ. ದೇವರ ವಾಕ್ಯದ ಅಭಾವವನ್ನ
ಪರ್ಣಶಾಲೆಗಳ ಆ ಒಂದು ಜಾತ್ರೆಯಲ್ಲಿ ದೇವರ ವಾಕ್ಯದ ಅಭಾವವನ್ನ ಗ್ರಹಿಸಿದಂತಹ ಯೇಸು ಕ್ರಿಸ್ತನು ಜನರಿಗೆ ಆಹ್ವಾನಿಸುವಂಥದ್ದು, ನಿಮ್ಮಲ್ಲಿ ಯಾರಿಗಾದರೂ ನೀರಡಿಕೆಯಾಗಿದ್ದರೆ, ವಾಕ್ಯವೆಂಬ ನೀರಡಿಕೆಯಾಗಿದ್ದರೆ, ಆತ್ಮಿಕತೆ ಎಂಬ ನೀರಡಿಕೆಯಾಗಿದ್ದರೆ ನೀವು ನನ್ನ ಬಳಿಗೆ ಬಂದು ಕುಡಿಯಿರಿ, ನನ್ನ ಬಳಿಗೆ ಬಂದು ಕುಡಿಯಲಿ. ಯೇಸು ಸ್ವಾಮಿಯ ಮಾತುಗಳು, ಯೇಸು ಸ್ವಾಮಿಯ ಪ್ರಸಂಗವು ಅದು ಜೀವ ಜಲದ ಹೊರತೆಯಾಗಿದ್ದವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಒಮ್ಮೆ ಪೇತ್ರನು ಹೇಳುವಂಥದ್ದು, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನಿನ್ನಲ್ಲಿ ಜೀವಜಲದ ಹೊರತೆಗಳು ಉಂಟಲ್ಲ, ಜೀವಜಲದ ಹೊರತೆಗಳು. ಯೇಸುವಿನ ಪ್ರಸಂಗವನ್ನ ಕೇಳಿದಂತಹ ಜನಸಮೂಹ ಇದು ಅತ್ಯಂತ ಕಷ್ಟಕರವಾಗಿರುವುದು, ಅತ್ಯಂತ ಗಟ್ಟಿಯಾಗಿರುವಂಥದ್ದು, ಇದನ್ನು ಯಾರು ತಾನೇ ಕೇಳರು ಎಂಬುದಾಗಿ ಹೇಳಿ ಯೇಸುವಿಂದ ಅಗಲವನ್ನ ಅವರು ಡಿಸ್ಟೆನ್ಸ್ ಅನ್ನ ಅವರು ಕಾಯ್ದುಕೊಳ್ಳುತ್ತಿರುವಾಗ ಯೇಸುವಿನ ಶಿಷ್ಯನಾದಂತಹ ಪೇತ್ರನು ಹೇಳುವಂಥದ್ದು, ನಿನ್ನನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನಿನ್ನಲ್ಲಿ ಜೀವಜಲದ ಬುಗ್ಗೆಯು ಉಂಟು. ಇವತ್ತು ನಮ್ಮ ಕ್ರೈಸ್ತ ಲೋಕದಲ್ಲಿ ಅಥವಾ ಕ್ರೈಸ್ತ ಸಭೆಗಳಲ್ಲಿ ನಷ್ಟವಾಗಿ ಹೋಗಿರುವಂತಹ ಒಂದು ಕಾರ್ಯವಾಗಿದೆ ಯಥಾರ್ಥವಾದಂತಹ ದೇವರ ವಾಕ್ಯ. ಹಳೆಯ ಒಡಂಬಡಿಕೆ ಪ್ರವಾದನಾ ಪುಸ್ತಕದಲ್ಲಿ ನಾವು ಈ ರೀತಿ ನೋಡುತ್ತೇವೆ, ನಾನು ದೇಶಕ್ಕೆ ಕ್ಷಾಮವನ್ನು ತರ್ತೇನೆ. ಆ ಕ್ಷಾಮದ ಕುರಿತಾಗಿ ಬರೆದಿರುವಂಥದ್ದು ಆಹಾರದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ಹೀಗೆ ಕೇಳುವಾಗ ಒಂದು ಪ್ರಶ್ನೆಯನ್ನ ನೀವು ಕೇಳಬಹುದು, ನಮ್ಮ ಸಭೆಗಳಲ್ಲಿ ನಾವು ದೇವರ ವಾಕ್ಯವನ್ನ ಕೇಳ್ತಾ ಇಲ್ವ, ನಮ್ಮ ಸಭೆಗಳಲ್ಲಿ ಪ್ರಸಂಗವನ್ನು ಮಾಡ್ತಾ ಇಲ್ವ ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಕೇಳುವಂಥವರು, ನಾವುಗಳು ದೇವರ ವಾಕ್ಯವನ್ನು ಸಾರುವಂಥವರು ಆಗಿದ್ದೇವೆ. ಆದರೆ ಈ ಕಾಲಘಟ್ಟಗಳಲ್ಲಿ ಸಂಭವಿಸಿರುವಂತಹ ಒಂದು ಕಾರ್ಯ, ದೇವರ ವಾಕ್ಯವನ್ನು ಅದರದೇ ಆದ ಗೂಢಾರ್ಥಗಳಲ್ಲಿ, ಅದರದೇ ಆದ ಅರ್ಥಗಳಲ್ಲಿ ಪ್ರಸಂಗಿಸದೆ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಆರ್ಥಿಕತೆಯನ್ನ ಮುಂದಕ್ಕೆ ಇಟ್ಟುಕೊಂಡು ಪ್ರಸಂಗಿಸುವಂತಹ ಒಂದು ಕಾಲದಲ್ಲಿ ನಾವುಗಳು ಸೇರಿ ಬಂದಿದ್ದೇವೆ. ಆದುದರಿಂದಲೇ ಈ ಜಾತ್ರೆಗೆ ಬಂದಂತಹ ಜನರಿಗೆ ಬೇಕಾದಂತಹ ದೈವಿಕವಾದಂತಹ ಅಥವಾ ದೇವರ ವಾಕ್ಯವು ಅವರಿಗೆ ಅಲಭ್ಯವಾಗಿ ಹೋದಂತಹ ಸಂದರ್ಭದಲ್ಲಿ, ಲಭಿಸದೆ ಹೋದಂತಹ ಸಂದರ್ಭದಲ್ಲಿ, ಜಾತ್ರೆಯಲ್ಲಿ ಎಲ್ಲ ವಿಧವಾದಂತಹ ಆಟೋಪಚಾರಗಳು ಉಂಟು. ಆದರೆ ದೇವರ ವಾಕ್ಯಕ್ಕೆ ಅಲ್ಲಿ ಸ್ಥಾನವು ಇಲ್ಲದೆ ಇರುವಂಥದ್ದು. ಜನರಿಗೆ ಉಪದೇಶವನ್ನ ಮಾಡಬೇಕಾದಂತಹ ಶಾಸ್ತ್ರಿಗಳು, ಪರಿಸಾಯರು ಜನರನ್ನು ಆತ್ಮಿಕ ಮಾರ್ಗದಲ್ಲಿ ನಡೆಸಬೇಕಾಗಿದ್ದಂತಹ ಆರಿಸಲ್ಪಟ್ಟಂಥವರು ಲೌಕಿಕ ಕಾರ್ಯಗಳಲ್ಲಿ ತಮ್ಮನ್ನು ಒಳಪಡಿಸಿಕೊಂಡು ಜನರಿಗೆ ದೈವಿಕ ಸಂದೇಶವನ್ನು ನೀಡದೆ ಹಾಗೆಯೇ ಕಳುಹಿಸುವಂತಹ ಒಂದು ಸ್ಥಿತಿ. ಇದನ್ನು ಗ್ರಹಿಸಿದಂತಹ ಯೇಸು ಸ್ವಾಮಿ ಆ ಜಾತ್ರೆಯ ಕೊನೆಯ ದಿನದಲ್ಲಿ ಎದ್ದು ನಿಂತುಕೊಂಡು ಹೇಳುವಂಥದ್ದು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ
ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಅತ್ಯಂತ ಮನೋಹರವಾಗಿರುವಂತಹ ಒಂದು ಮಾತು. ಸೊ ಯಾರು ಯೇಸು ಕ್ರಿಸ್ತನ ಬಳಿಯಲ್ಲಿ ದೇವರ ವಾಕ್ಯವೆಂಬ ನೀರನ್ನ ಬಂದು ಕುಡಿಯುತ್ತಾರೋ ಅಂಥವರ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತದೆ. ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತದೆ. ಯೇಸು ಸಮಾರ್ಯ ಸ್ತ್ರೀಯ ಸಂಗಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ ಅದರ 14ನೇ ವಾಕ್ಯ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಿಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನ ಉಂಟು ಮಾಡುವುದು. ಇಲ್ಲಿ ಆ ನೀರು ಎಂಬ ಪದಕ್ಕೆ ಆತ್ಮಿಕ ಅರ್ಥವನ್ನ ನಾವು ಪೂರ್ಣವಾಗಿ ಗ್ರಹಿಸುವುದಕ್ಕೆ ಸಾಧ್ಯವಾಗ್ತದೆ. ಸಮಾರ್ಯ ಸ್ತ್ರೀಯ ಸಂಗಡ ಯೇಸು ಹೇಳುವಂಥದ್ದು, ನಾನು ಕೊಡುವಂತಹ ನೀರು ಅವನಿಗೆ ನಿತ್ಯ ಜೀವವನ್ನ ಕೊಡ್ತದೆ. ನಿತ್ಯ ಜೀವವನ್ನ ಕೊಡ್ತದೆ. ಅದು ಮಾತ್ರವಲ್ಲ, ನಾನು ಕೊಡುವಂತಹ ನೀರನ್ನ ಕುಡಿಯುವವನಿಗೆ ಅವನಲ್ಲಿ ಉಕ್ಕುವ ಹೊರತೆಗಳು ಉಂಟಾಗ್ತದೆ. ಯೇಸು ಸ್ವಾಮಿಯ ಸಂಗಡ ಕೆಲವು ಕ್ಷಣಗಳು, ಕೆಲವು ನಿಮಿಷಗಳು ಸಂಭಾಷಣೆ ನಡೆಸಿದಂತಹ ಈ ಸಮಾರ್ಯದ ಸ್ತ್ರೀ ಅದೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿನಿಂದ ಹೊರಟರು. ಯೇಸುವು ಕೊಟ್ಟಂತಹ ವಾಕ್ಯವೆಂಬ ನೀರನ್ನ ಕುಡಿದಂತಹ ಆ ಸಮಾರ್ಯದ ಸ್ತ್ರೀ ಕುಡಿದ ತಕ್ಷಣವೇ ಆ ನೀರು ಹೊರತೆಯಾಗಿ ಹರಿಯುವುದಕ್ಕೆ ಪ್ರಾರಂಭಿಸಿತು. ಯಾವಾಗ ಆ ನೀರು ಹೊರತೆಯಾಗಿ ಮಾರ್ಪಟ್ಟಿತೋ ತಕ್ಷಣವಾಗಿ ಆಕೆ ತಾನು ಯಾವ ಕಾರ್ಯಕ್ಕೋಸ್ಕರವಾಗಿ ಬಂದಿದ್ದಳೋ ಆ ಕಾರ್ಯವನ್ನ ಬದಿಗೊತ್ತಿ ಅವಳು ಊರಿಗೆ ಹೋಗಿ ತನ್ನಲ್ಲಿ ಉಕ್ಕಿದಂತಹ ಹೊರತೆಯನ್ನ ಊರಿನ ಜನರ ಮುಂದೆ ಹರಿಯಬಿಟ್ಟಳು. ಆಕೆ ಹೇಳುವಂಥದ್ದು, ಬರತಕ್ಕ ಕ್ರಿಸ್ತನು ಅವನೇ ಏನೋ. ನನಗೆ ಒಂದು ಸಂಶಯ ಇದೆ. ಶಾಸ್ತ್ರದಲ್ಲಿ ಮಸ್ಸಿಯನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆ ಮಸ್ಸಿಯನು ಈತನೇ ಆಗಿರಬಹುದು ಎಂಬುವಂತಹ ಒಂದು ಪ್ರಶ್ನೆಯನ್ನ ಆಕೆ ಆ ಊರಿನ ಜನರ ಮುಂದೆ ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇದುಗಳಾದ ಮೇಲೆ ನಾವು ನೋಡುವಂಥದ್ದು, ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದರು. 39ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಕೆಲವರು ಆತನನ್ನು ನಂಬುವವರಾದರು. ನಾನು ಕೊಡುವಂತ ನೀರು ಉಕ್ಕುವ ಹೊರತೆಯಾಗಿದ್ದು ಅದು ಹರಿಯುವಂಥದ್ದಾಗಿದೆ.
ಈ ಸಮಾರ್ಯದ ಸ್ತ್ರೀಗೆ ಯೇಸು ಹೇಳಿರುವಂಥದ್ದು, ನಾನು ಕೊಡುವಂತಹ ನೀರು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ, ಮಾತ್ರವಲ್ಲ ಅದು ಉಕ್ಕುವ ಹೊರತೆಯಾಗಿದ್ದು ಮುಂದಕ್ಕೆ ಹರಿಯುವಂಥದ್ದು. ಈ ಸ್ತ್ರೀ ತಾನು ಅನುಭವಿಸಿದಂತಹ, ತಾನು ಕುಡಿದಂತಹ ಜೀವಕರವಾದ ನೀರು ಆಕೆಯಲ್ಲಿ ಉಕ್ಕುವ ಹೊರತೆಯಾಗಿ ತಾನು ಬಂದಂತಹ ಕಾರ್ಯಗಳನ್ನು ಮರೆತು ಆಕೆಯು ತನ್ನ ಊರಿಗೆ ಹೋಗಿ ಯೇಸುವಿನ ಕುರಿತಾಗಿ ಸಾಕ್ಷೀಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರೈಸ್ತ ಜೀವಿತ ನಿಂತ ನೀರಲ್ಲ. ಕ್ರೈಸ್ತ ಜೀವಿತ ನಿಂತ ನೀರಲ್ಲ. The Christian life is not a stagnant water. ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಈ ರೀತಿಯಾಗಿ ಹೇಳ್ತಾರೆ, ಐರನ್ ರಸ್ಟ್ ಫ್ರಮ್ ಡಿಸ್ಯೂಸ್. ಕಬ್ಬಿಣವನ್ನ ನಾವು ನಿರಂತರವಾಗಿ ಉಪಯೋಗಿಸದೆ ಅಥವಾ ಬಳಸದೆ ಹೋದರೆ ಅದು ತುಕ್ಕು ಹಿಡಿಯುತ್ತದೆ. ವಾಟರ್ ಲೂಸ್ ಇಟ್ಸ್ ಪ್ಯೂರಿಟಿ ಫ್ರಮ್ ಸ್ಟಾಗ್ನೇಷನ್. ನೀರನ್ನ ಒಂದು ಸ್ಥಳದಲ್ಲಿ ಕಟ್ಟಿ ಇಟ್ಟರೆ ಅಥವಾ ನೀರಿಗೆ ಹರಿಯುವಿಕೆ ಇಲ್ಲದೆ ಹೋದರೆ ಕೆಲವು ದಿನಗಳಾದ ಮೇಲೆ ಆ ನೀರು ತನ್ನ ಶುದ್ಧತ್ವವನ್ನ ಕಳೆದುಕೊಳ್ತದೆ. ಈವನ್ ಸೋ ಡಸ್ ಇನ್ಆಕ್ಷನ್ ಆಫ್ ದ ವೈಗರ್ ಆಫ್ ಮೈಂಡ್. ಅದೇ ರೀತಿ ಕ್ರಿಯೆಯಿಲ್ಲದ ಮನಸ್ಸು ಸಹ ಏನಾಗ್ತದೆ, ತನ್ನ ಚೈತನ್ಯವನ್ನ ಕಳೆದುಕೊಳ್ತದೆ. ಕ್ರೈಸ್ತತ್ವವು ನಿಂತ ನೀರಲ್ಲ, ಅದು ನಿರಂತರವಾಗಿ ಹರಿಯುವಂತಹ ನದಿಯಾಗಿದೆ. ಯೆಸ್ಕೇಲನ ಪ್ರವಾದನ ಗ್ರಂಥ 47ನೇ ಅಧ್ಯಾಯವನ್ನ ಅದರ 1ರಿಂದ 12 ವಾಕ್ಯಗಳನ್ನ ನಾವು ಕೂಲಂಕುಷವಾಗಿ ನಾವು ಕಲಿಯುವಾಗ ಅಲ್ಲಿ ಒಂದು ನದಿಯ ಕುರಿತಾಗಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಅದರ ಎಲ್ಲ ವಾಕ್ಯಗಳನ್ನು ಓದುವುದಕ್ಕೆ ಸಮಯವು ಅಭಾವವಾಗಿರುವುದರಿಂದ ಕೆಲವು ವಾಕ್ಯಗಳನ್ನು ಮಾತ್ರ ನಾವು ಇಂದು ಗಮನಿಸುವಂಥವರಾಗಿದ್ದೇವೆ. ಸೊ ಪ್ರಾರಂಭದಲ್ಲಿ 1ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ದೇವಸ್ಥಾನದ ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ಇಲ್ಲಿ ಒಂದು ನೀರಿನ ಉಗಮದ ಕುರಿತಾಗಿ ಅಥವಾ ಒಂದು ನದಿಯ ಕುರಿತಾಗಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಅದರ 6ನೇ ವಾಕ್ಯದಲ್ಲಿ ಪ್ರವಾದಿಗೆ ಹೇಳುವಂಥದ್ದು, ನರಪುತ್ರನೇ ಇದನ್ನು ನೋಡಿದ್ದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂತಿರುಗಿಸಿದನು. ನಾನು ಹಿಂತಿರುಗಲು ಆಹಾ, ತೊರೆಯ ಎರಡು ದಡದಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು.
ಸೊ ಇಲ್ಲಿ ಪ್ರವಾದಿಯಾದಂತಹ ಯೆಹೆಜ್ಕೇಲನು ದೇವಾಲಯದಿಂದ ಹೊರಡುವಂತಹ ಒಂದು ನದಿ, ಆ ನದಿಯ ಮೂಲಕ ಸಂಭವಿಸುತ್ತಿರುವಂತಹ ಕೆಲವು ಕಾರ್ಯಗಳ ಕುರಿತಾಗಿ ಪ್ರವಾದನ ರೂಪವಾಗಿ ಹೇಳಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಸೊ ಇಲ್ಲಿ ನಾವು ಪ್ರಾರಂಭದಲ್ಲಿ ಗಮನಿಸಬೇಕಾಗಿರುವಂಥದ್ದು, ಸೊ ಈ ನದಿಯು ಅದರ 8ನೇ ವಾಕ್ಯದಲ್ಲಿ ಈ ನದಿಯು ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು, ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಲವಣ ಸಮುದ್ರ ಅಥವಾ ಬ್ಲ್ಯಾಕ್ ಸಿ ಯಾವ ಜೀವ ರಾಶಿಗಳು ಸಹ ಬದುಕದೇ ಇರುವಂತಹ ಒಂದು ಸಮುದ್ರ ಲವಣ ಸಮುದ್ರ. ಲವಣ ಸಮುದ್ರ, ಈ ಲವಣ ಸಮುದ್ರ ಎಂಬುದಕ್ಕೆ ಕರೆಯುವುದಕ್ಕೆ ಕಾರಣ, ಈ ಸಮುದ್ರಕ್ಕೆ ಬರುವಂತಹ ನೀರು ಮುಂದಕ್ಕೆ ಹರಿಯದೆ ಒಂದೇ ಸ್ಥಳದಲ್ಲಿ ನಿಂತ ನೀರಾಗಿರುವುದರಿಂದ ಅಲ್ಲಿರುವಂತಹ ನೀರಿಗೆ ಉಪ್ಪಿನ ಅಂಶವು ಹೆಚ್ಚಾಗಿರುವಂಥದ್ದಾಗಿದೆ. ಲವಣ ಸಮುದ್ರದ ಪ್ರತ್ಯೇಕತೆ ಎಂದರೆ ಯಾವುದೇ ಒಂದು ವಸ್ತುವನ್ನ ಲವಣ ಸಮುದ್ರದಲ್ಲಿ ಹಾಕಿದರೆ ಅದು ನೀರಿನ ಮೇಲೆ ತೇಲುತ್ತಾ ಇರ್ತದೆ. ಕಾರಣ ಉಪ್ಪಿನ ಡೆನ್ಸಿಟಿ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಅಲ್ಲಿ ಹೆಚ್ಚಾಗಿರುವಂಥದ್ದು. ಸೊ ಇಲ್ಲಿ ಪ್ರವಾದಿಯಾದಂತಹ ಯೆಹೆಜ್ಕೇಲನು ಹೇಳುವಂಥದ್ದು, ದೇವಾಲಯದ ಹೊಸ್ತಲಿನಿಂದ ಹರಿಯುತ್ತಿರುವಂತಹ ಆ ಒಂದು ನದಿ ಹರಿದು 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 ಈ ಲವಣ ಸಮುದ್ರಕ್ಕೆ ಬೀಳಲು, ಆ ಲವಣ ಸಮುದ್ರದಲ್ಲಿರುವಂತಹ ನೀರು ಸಿಹಿಯಾಗುವುದು. ಪ್ರಿಯರೇ, ಇವತ್ತು ಲೋಕವೆಂಬುವಂಥದ್ದು ಒಂದು ಬಗೆಯ ಲವಣ ಸಮುದ್ರವಾಗಿದೆ. ಲೋಕದಲ್ಲಿ ಜನರಿಗೆ ನಿತ್ಯ ಜೀವದ ಕುರಿತಾಗಿ ಯಾವ ತಿಳುವಳಿಕೆಯೂ ಇಲ್ಲ. ಸೊ ಹೀಗಿರುವಾಗ ದೇವರ ಮಕ್ಕಳಾಗಿರುವ ನಾವುಗಳು ಯೇಸು ಸ್ವಾಮಿ ಹೇಳಿರುವಂತಹ ಪದದಲ್ಲಿ ನಾವು ನೋಡುವಾಗ, ನನ್ನ ನೀರಡಿಕೆಯಾಗಿರುವಂಥವನು ಬಂದು ಕುಡಿಯಲಿ, ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವ ಜಲದ ತೊರೆಗಳು ಹರಿಯುವುದು. ಕ್ರೈಸ್ತರಾದ ನಾವುಗಳು ನಿಂತ ನೀರಾಗಿದ್ದೇವ ಅಥವಾ ಹರಿಯುತ್ತಿರುವ ನದಿಗಳಾಗಿದ್ದೇವ? ನಾವು ನಿಂತ ನೀರುಗಳಾಗಿದ್ದರೆ ಸತ್ಯವೇದದ ಪ್ರಕಾರ ನಾವು ರಕ್ಷಣೆಯ ಅನುಭವವನ್ನ ಯಥಾರ್ಥವಾಗಿ ಪಡೆದುಕೊಂಡವರಲ್ಲ. ಕಾರಣ, ಸಮಾರ್ಯ ಸ್ತ್ರೀಯ ಆ ಒಂದು ಕಥೆಯಲ್ಲಿ ನಾವು ನೋಡುವಂಥದ್ದು, ಆ ಮಧ್ಯಾಹ್ನದ ಆ ಮಠ ಮಧ್ಯಾಹ್ನದಲ್ಲಿ ಈ ಸ್ತ್ರೀ ಮನೆಗೆ ನೀರನ್ನ ತರುವುದಕ್ಕೆ ಬಾವಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮಸ್ಸೀಯನ ಒಂದು ಭೇಟಿ, ಮಸ್ಸೀಯನ ಸಂಭಾಷಣೆ, ಆ ಮಸ್ಸೀಯನ ಸಂಭಾಷಣೆ ಆಕೆಯ ಹೃದಯದಲ್ಲಿ ಜೀವ ಜಲದ ನೀರಿನ ಪ್ರವೇಶಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಯಾವಾಗ ಆಕೆ ಈ ಜೀವ ಜಲವನ್ನ ಆಕೆಯು ಕುಡಿದಳೋ, ಆಕೆಯು ತಾನು ಬಂದಂತಹ ಕೆಲಸವನ್ನ ಮರೆತು ಪಟ್ಟಣಕ್ಕೆ ಹೋಗಿ
ತಾನು ಕುಡಿದ ಜೀವ ಜಲ ಅಲ್ಲಿ ಹೊರತೆಯಾಗಿ ಹರಿಯಬಿಟ್ಟಳು. ಆಕೆ ಅಲ್ಲಿ ಹೇಳುವಂತಹ ಒಂದು ಮಾತು, ಅವನು ಕ್ರಿಸ್ತನೋ ಏನೋ ಎಂಬುವಂತಹ ಒಂದು ಸಂದೇಶವನ್ನ ಕೊಟ್ಟಳು. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನ ಈ ವಾಕ್ಯ ಭಾಗಗಳಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನ ನಾವು ನೋಡುತ್ತೇವೆ. ಒಂದು ನಾವು ನೋಡಿದ್ವಿ, ಈ ನದಿ ಲವಣ ಸಮುದ್ರಕ್ಕೆ ಬೀಳಲು ಅವು ಸಿಹಿಯಾಗುವುದು. ನಂತರವಾಗಿ ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು. ಈ ತೊರೆಗಳು ಎಲ್ಲೆಲ್ಲಿ ಹರಿಯುತ್ತದೋ, ಪ್ರಿಯರೇ, ನಾವು ಹೋಗುವಂತಹ ಸ್ಥಳಗಳಲ್ಲಿ, ನಾವು ವಾಸಿಸುವಂತಹ ಸ್ಥಳಗಳಲ್ಲಿ ಈ ಒಂದು ಅನುಭವ, ಈ ಒಂದು ಆತ್ಮಿಕ ಅನುಭವ ಉಂಟೋ? ಇಲ್ಲಿ ನೋಡಿ ಹೇಳುವಂಥದ್ದು, ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಅಲ್ಲಲ್ಲಿ ಗುಂಪು ಗುಂಪಾಗಿ, ಒಬ್ಬಂಟಿಗಳಾಗಿ, ಒಂದೇ ಆಗಿ ಅಲ್ಲ, ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ, ಒಂದು ಪರ್ಟಿಕ್ಯುಲರ್, ಕೇವಲ ಒಂದು ಪ್ರತ್ಯೇಕವಾದಂತಹ ಒಂದು ಗುಂಪಲ್ಲ, ಒಂದು ಪ್ರತ್ಯೇಕವಾದಂತಹ ಕ್ಯಾಟಗರಿ ಅಲ್ಲ. ಯಾವ ಯಾವ ಸ್ಥಳಗಳಲ್ಲಿ ಈ ನೀರಿನ ತೊರೆಗಳು ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ವಿವಿಧ ಸಕಲ ವಿಧವಾದ ಜಲಜಂತುಗಳು ಬದುಕಿ ಬಾಳ್ತವೆ. ಮೂರನೇದು, ಮೀನುಗಳು ತಂಡೋಪತಂಡವಾಗಿರುವುದು. ನಾಲ್ಕನೇದಾಗಿ, ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಮತ್ತೆ ಬರೆದಿರುವಂಥದ್ದು, ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಒಬ್ಬ ಕ್ರೈಸ್ತನ ಜೀವಿತ ಹೇಗಿರಬೇಕೆಂಬುದನ್ನು ಪ್ರವಾದಿಯಾದ ಯೆಸ್ಕೇಲನು ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿಗೆ ಮುಗಿಯೋದಿಲ್ಲ. 12ನೇ ವಾಕ್ಯದಲ್ಲಿ, ತೊರೆಯ 2 ದಡಗಳಲ್ಲಿರುವ ಸಕಲ ಫಲ ವೃಕ್ಷಗಳು ಬೆಳೆಯುವವು. ಆಟೋಮೆಟಿಕ್ ಆಗಿ ಬೆಳೀತದೆ. ನಾವು ನೀರು ಹರಿದರೆ ಸಾಕು, ಈ ನದಿಯ ಅಕ್ಕಪಕ್ಕಗಳಲ್ಲಿ ವಿವಿಧ ಬಗೆಯ ಫಲ ವೃಕ್ಷಗಳು ಬೆಳೆಯುತ್ತವೆ. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ಅವು ತಿಂಗಳುಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುದು. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಯು ಹರಿಯುತ್ತಿರುವುದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಕಾರ್ಯ, ಈ ಒಂದು ಅನುಭವ, ಈ ಯೆಸ್ಕೇಲನ ಪ್ರವಾದನ ಪುಸ್ತಕದಲ್ಲಿ ಬರೆದಿರುವಂತಹ ಈ ಒಂದು ಅನುಭವ
ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಅನ್ವರ್ಥವಾಗಿ ಮಾರ್ಪಡಬೇಕಾದರೆ ಮಾಡಬೇಕಾಗಿರುವಂತಹ ಒಂದೇ ಒಂದು ಕಾರ್ಯ ಅನ್ನುವಂಥದ್ದನ್ನೇ ನಾವು ಪ್ರಾರಂಭದಲ್ಲಿ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಯಾವರಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿತವೆ. ಒಂದು ಹೊಳೆ ವಿವಿಧ ಶಾಖೆಗಳಾಗಿ ಅದು ಹರಿಯುವಂತಹ ಹೊಳೆಗಳಾಗಿ ಮಾರ್ಪಡುವಂತದಾಗಿದೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಮತ್ತು ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನ ಫಲಿಸುತ್ತಿತ್ತು. ಈ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷ ಇತ್ತು. ಜೀವ ವೃಕ್ಷವಿತ್ತು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಕ್ರೈಸ್ತತ್ವ ನಿಂತ ನೀರಲ್ಲ, ಕ್ರೈಸ್ತತ್ವ ಹರಿಯುತ್ತಿರುವಂತಹ ನದಿಯಾಗಿದೆ. ಇದು ಕೇವಲ ಕ್ರೈಸ್ತತ್ವ ಅನ್ನುವಂಥದ್ದು ಇಟ್ ಇಸ್ ನಾಟ್ ಎ ಪಾಂಡ್, ಒಂದು ಹೊಂಡ ಅಲ್ಲ. ಇದು ಕ್ರೈಸ್ತತ್ವ ಅನ್ನುವಂಥದ್ದು ಕಾಲುವೆ ಅಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಡ್ಯಾಮ್ ಅಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ದೇವಾಲಯದ ವಸ್ತುವಿನಿಂದ ಹರಿದು 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 ಕಟ್ಟ ಕಡೆಯದಾಗಿ ಸಮುದ್ರವನ್ನು ಸೇರ್ತದೆ. ನಂತರವಾಗಿ ನೀರಾವಿಯಾಗಿ ಮೇಲಕ್ಕೆ ಹೋಗ್ತದೆ. ಸೊ ನಮ್ಮ ಜೀವಿತ ಅನ್ನುವಂಥದ್ದು ಇಷ್ಟೇ. ವಿ ಬಿಗೇನ್ ಅವರ್ ಲೈಫ್ ಥ್ರೂ ಕ್ರೈಸ್ಟ್. ಕ್ರಿಸ್ತನ ಮೂಲಕವಾಗಿ ನಮ್ಮ ಪ್ರಾರಂಭಿಸಿರುವಂಥದ್ದು ಹರಿದು 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 ಕೇವಲ ಹರಿಯುವಂಥದ್ದು ಮಾತ್ರವಲ್ಲ, ಹರಿಯುವಂಥ ಸ್ಥಳಗಳಲ್ಲಿ ಲವಣ ಸಮುದ್ರವನ್ನ ಸಿಹಿಯನ್ನಾಗಿ ಮಾರ್ಪಡಿಸಬೇಕು. ಈ ತೊರೆಗಳು ಹರಿಯುವಂತಹ ಜಾಗದಲ್ಲಿ ಸಕಲ ವಿಧವಾದಂತಹ ಜೀವ ಜಂತುಗಳು ಬದುಕಬೇಕು. ಈ ಹರಿಯುವಂತಹ ತೊರೆಗಳಲ್ಲಿ ಮೀನುಗಳು ತಂಡೋಪತಂಡವಾಗಿ ವಾಸಿಸಬೇಕು. ಈ ಹರಿಯುವಂತಹ ನೀರು ಕಟ್ಟ ಕಡೆಯದಾಗಿ ಸಮುದ್ರಕ್ಕೆ ಬೀಳುವಾಗ ಆ ಸಮುದ್ರದ ನೀರು ಸಿಹಿಯಾಗಬೇಕು. ಈ ತೊರೆಗಳು ಹರಿಯುವಂತಹ ಎರಡು ಕಡೆಗಳಲ್ಲಿ ಬೆಳೆಯುವಂತಹ ಮರಗಳಲ್ಲಿ ಹೊಸ ಬಗೆಯ ಹಣ್ಣುಗಳು ಉಂಟಾಗಬೇಕು. ಇದನ್ನೇ ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು. 1ನೇ ಕೀರ್ತನೆ 3ನೇ ವಾಕ್ಯ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು, ಅವನು ಎಷ್ಟೋ ಧನ್ಯನು. ಪರ್ಣಶಾಲೆಗಳ ಜಾತ್ರೆಯ ಕೊನೆಯ ದಿನದಲ್ಲಿ ಯೇಸು ಎದ್ದು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ
ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವವು. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವಜನರೇ, ಇದುವರೆಗೂ ನಮ್ಮ ಕ್ರೈಸ್ತ ಜೀವಿತ ಯಾವ ರೀತಿಯಾಗಿತ್ತು? ಹೌ ಲಾಂಗ್, ಎಷ್ಟು ದೂರ ನಾವು ಹರಿದಿದ್ದೇವೆ, ಅಥವಾ ಎಲ್ಲಿ ನಾವು ಕೇವಲ ಒಂದು ಹೊಂಡವಾಗಿ ಬಂಧಿಸಲ್ಪಟ್ಟಿದ್ದೇವೆ ಈ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನಮ್ಮ ಜೀವಿತ ಯಾವ ರೀತಿ ಇರಬೇಕೆಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಈ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನ ನಾವು ಜೀವಿಸುತ್ತಿದ್ದೇವ? ನಮ್ಮಲ್ಲಿರುವಂತಹ ಈ ಜೀವಜಲವನ್ನ ಹರಿಯುವುದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೇವ, ಅಥವಾ ನಾವಾಗಿಯೇ ಹರಿಯಬೇಕಾಗಿದ್ದಂತಹ ಈ ನದಿಯನ್ನ ಅಡ್ಡಿಪಡಿಸಿಕೊಂಡು ನಿಂತಿದ್ದೇವ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ, ಹಾರೈಸುತ್ತೇನೆ. ಕ್ರೈಸ್ತ ಜೀವಿತ ನಿಂತ ನೀರಲ್ಲ, ಕ್ರೈಸ್ತ ಜೀವಿತ ಹರಿಯುತ್ತಿರುವ ಒಂದು ನದಿಯಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ಈ ಶುಭ ದಿನ, ಈ ಭಾನುವಾರ ನಿಮ್ಮೆಲ್ಲರ ಜೀವಿತದಲ್ಲಿ ದೈವಿಕವಾದ ಆಶೀರ್ವಾದಗಳು ಧಾರಾಳವಾಗಿ ಸುರಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ದೇವರು ನಮ್ಮನ್ನು ವಿವಿಧ ಸ್ಥಳಗಳಲ್ಲಿ ಇಟ್ಟಿರುವಂಥದ್ದು ಶಾಖೆಗಳಾಗಿ ಹರಿಯುವುದಕ್ಕೋಸ್ಕರವಾಗಿ. ಆ ಹರಿಯುವಿಕೆಗೆ ನಮ್ಮನ್ನೇ ಒಪ್ಪಿಸಿಕೊಡುವ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯವನ್ನ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನ ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ವಾಕ್ಯದ ಗುಡಾರ್ಥವನ್ನ ನಮಗೆ ತಿಳಿದುಕೊಂಡಿರುವಂತಹ ಆ ಒಂದು ಗುಡಾರ್ಥದಲ್ಲಿ ನಾವು ದೃಢವಾಗಿ ನಿಂತು ಮುಂದಕ್ಕೆ ಸಾಗುವಂತೆ ನಮ್ಮ ಜೀವಿತದಲ್ಲಿ ನಿನ್ನ ಕೃಪೆ ಮಾಡು. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಕರ್ತನೆ, ಯಾರಾದರೂ ಕರ್ತನೆ ಮಾನಸಿಕವಾಗಿ ಶಾರೀರಿಕವಾಗಿ ಪ್ರಯಾಸಗಳಲ್ಲಿ ಹಾದು ಹೋಗುತ್ತಿರುವುದಾದರೆ ನಿನ್ನ ವಾಕ್ಯವನ್ನು ಕಳುಹಿಸಿ ನಿಮ್ಮ ದಾಸರುಗಳನ್ನ, ನಿಮ್ಮ ಮಕ್ಕಳನ್ನ ಬಿಡುಗಡೆ ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.